ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾಬಾರ್. ಈ ರಾಜಕಾರಣಿಗಳಿಗೆ ಏನಾಗಿದೆ ಮತ್ತು ನಮ್ಮ ಸ್ವಾಮೀಜಿಗಳು ಯಾರೇ ಇರಲಿ ಈ ರಾಜಕಾರಣಿಗಳ ಬೆನ್ನು ಯಾಕೆ ಹತ್ತಾ ಇದ್ದಾರೆ ಅಂತ. ಯಾಕಂತಂದರೆ ಈ ರಾಜಕಾರಣಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ವಿಶೇಷವಾಗಿ ನಮ್ಮ ಧರ್ಮಗಳನ್ನು ದುರ್ಬಳಕೆ ಮಾಡೋದು ನಾವು ನೋಡ್ತಾ ಬಂದಿದ್ದೀವಿ. ಅದಕ್ಕಾಗಿ ರಾಜಕೀಯ ಧರ್ಮ ರಾಜಕೀಯ ದೂರ ಇರಬೇಕು ಅಂತೇಳಿ ಪ್ರಾಜ್ಞರು ಮೇಲ್ಮೇಲೆ ಹೇಳ್ತಾನೆ ಇರ್ತಾರೆ. ಈಗ ಅದು ಪ್ರೂವ್ ಆಗ್ತಾಯಿದೆ ನೋಡ್ರಿ. ಒಂದು ಕಡೆ ಅರವಿಂದ್ ಬೆಲ್ಲದವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಆಗಿರೋದಂಥವ್ರು 2A ಕೊಡು ಹೋಗ್ತದೆ ಅಂತೇಳಿ ಅವ್ರಿಗೆ ಪಾಪ ವಿಷ ಪ್ರಾಶನ ಮಾಡಿಸ್ತಾ ಇದ್ದಾರಂತೆ. ಎಂಥ ಆರೋಪ ಇದು ಸಾಧ್ಯನಾ? ಮಾಡಿರಿ, ರಾಜಕೀಯ ಲಾಭ ತೋಡ್ರಿ, ಅವ್ರ ದೋಷಗಳ ಬಗ್ಗೆ ಹೇಳ್ರಿ, ಕಾಂಗ್ರೆಸ್ಗೆ ಏನು ತಪ್ಪು ಮಾಡ್ಲಿಕ್ಕೆ ಹೇಳ್ರಿ, ಸಿದ್ದರಾಮಯ್ಯ ಏನು ತಪ್ಪು ಮಾಡಿದ್ರೆ ಹೇಳ್ರಿ, ಆರೋಪ ಮಾಡೋರಿಗೆ. ಪಾಪ ಸ್ವಾಮೀಜಿಯವರಿಗೆ ಯಾರೋ ಇಬ್ಬರು ಮುಸ್ಲಿಮ್ಸು ವಿಷಪ್ರಾಶನ ಮಾಡಿಸಿದ ಆಹಾರದ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಿ. ಕೆಲ ದಿನದ ಹಿಂದೆ ಪಂಚಮಸಾಲಿ ಮಠಕ್ಕೆ ಬೇಗ ಹಾಕಲಾಗಿತ್ತು. ಭಕ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದರಿಂದ ಸ್ವಾಮೀಜಿ ಮಠಕ್ಕೆ ಮರಳಿದ್ದರು. ಅಲ್ಲಿ ನಡೆಯುವ ಬೆಳವಣಿಗೆ ಗಮನಿಸಲು ಕೆಲ ಮುಸ್ಲಿಂ ಯುವಕರನ್ನು ಬಿಟ್ಟಿದ್ದರು. ಅವರು ಅಡುಗೆ ಮನೆಗೆ ಹೋಗಿದ್ದ ದಿನವೇ ಸ್ವಾಮೀಜಿಯವರ ಆರೋಗ್ಯ ಹದಗೆಟ್ಟಿತು. ಇದು ಆರೋಪ ಅರವಿಂದ್ ಬೆಲ್ಲದವರು. ಇರಬಹುದಿಲ್ಲ ಅಂತಲ್ಲ, ಅವ್ರು ಹೇಳ್ತಾ ಇರೋ ಸತ್ಯನೂ ಇರ್ಬೋದು. ಆದರೆ ಆ ಮುಸ್ಲಿಮರಿಗೆ ಯಾಕೆ ಬೇಕಾಗಿದೆ ಇದೆಲ್ಲ? ಅದು ಯಾರು ಹಿಂದೆ ಮಾಡಿಸೋದಂತ ತಿಳಿಯಲಿದ್ದಾನ ಕಾಂಗ್ರೆಸ್ಸಿಗರು ಅನ್ನುವಂಥ ಮಾತನ್ನು ಇದೇ ಕಾಲಕ್ಕೆ ಅದನ್ನು ಕೇಳಿದ ತಕ್ಷಣ ತನಿಖೆ ನಡೆದ ಬಿಡ್ರಿ ಅಂತೇಳಿ ವಿಜಯಾನಂದ ಕಾಶಪ್ಪನವರು ಹುನಗುಂದೊಳಗೆ ಹೇಳಿಬಿಟ್ರು. ಅವರು ಆಗಿ ಬಿಡಲೊಮ್ಮೆ ಏನಾಗ್ತದೆ, ತನಿಖೆ ಆಗಲಿ ಅಂತ. ಆದರೆ ಈ ವಿಷಯಕ್ಕೆ ಮಾತ್ರ ನಮ್ಮ ಯತ್ನಾಳರು ಯಾಕೋ ದುಡುಕಿ ಮಾತಾಡಲಿಲ್ಲ, ಸಂಯಮದಿಂದ ಮಾತಾಡಿದರು. ಅದು ಅರವಿಂದ್ ಬೆಲ್ಲದವ್ರಿಗೆ ಗೊತ್ತ್ರಿ, ಅವ್ರು ಹೇಳಿ ನಾ ಆರೋಪ ಮಾಡೋದಿಲ್ಲ ಗೊತ್ತಿಲ್ಲದಂತೆ. ಭಾಳ ಸಂತೋಷ ವಿಷಯ. ಯಾಕಂದರೆ ಒಬ್ರು ಆರೋಪ ಮಾಡ್ತಾರಂತ ಆರೋಪ ಮಾಡೋದು ತಪ್ಪು, ಸ್ವಂತ ಗೊತ್ತಿದ್ರೆ ಹೇಳುವಂಥದ್ದು. ಈಗ ಬೆಲ್ಲದವ್ರ ಮೇಲೆ ದೊಡ್ಡ ಭಾರ ಬಿದ್ದದ, ಇದ್ರ ಪ್ರೂವ್ ಮಾಡಬೇಕು. ಅದು ಅಲ್ಲಿ ಅವ್ರನ್ನ ನೋಡೋದಕ್ಕಿಂತ ಮುಸ್ಲಿಮರಿಂದ ಆಗ್ಯದಂತ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಏನಪ್ಪ ಅಂತಂದ್ರೆ, ನಿಜ ಇದ್ರಂತೆ ತನಿಖೆ ಆಗಲಿ ಶಿಕ್ಷೆ ಆಗಲಿ ಯಾರು ಮಾಡಿದಾರ? ನಿಜ ಇಲ್ಲದೆ ಹೋದ್ರೆ ಇದನ್ನು ಸುಮ್ಮನೆ ಮಾಡಿದ್ರೆ ಎರಡು ಕೋಮುಗಳ ಮಧ್ಯದಲ್ಲಿ ಭಿನ್ನವಾದವನ್ನು ಮೂಡಿಸುವಂಥದ್ದು, ಮತ್ತಷ್ಟು ದೂರ ಸರಿಯುವಂಥ ಮಾಡುವಂಥ ಒಂದು ಮನೋಧರ್ಮ ಇದಪ್ಪ ಅನ್ನೋಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಆರೋಗ್ಯ ತಪ್ಪೋದಕ್ಕೆ, ಅವ್ರು ಬರೆದಿರೋದಕ್ಕೆ, ಆಹಾರ ಕೊಟ್ಟಿದ್ದಕ್ಕೆ ಒಂದಕ್ಕೊಂದು ನೀವೇನೋ ಒಂದು ಇವತ್ತು ಹೇಗೆ ಕೊಡ್ತೀರಿ ಕೋಇನ್ಸಿಡೆನ್ಸನ್ನು, ಅದು ನಿಜನೂ ಆಗಿದ್ದರೆ ತನಿಖೆ ಆಗಿ ಹೊರಗೆ ಬರಲಿ. ಅದಕ್ಕೆ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾ ಇದ್ದಾರೆ, ಇಲ್ಲರಿ ಅದು ಹಾಗೆ ಬಿಡಲಿ, ತನಿಖೆ ಆಗಲಿ. ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಆಹಾರದಲ್ಲಿ ವಿಷಪ್ರಾಶನ ಆರೋಪ ಕುರಿತು ತನಿಖೆ ನಡೆಯಲಿ ಎಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ಒತ್ತಾಯ ಮಾಡಿದ್ದಾರೆ. ತನಿಖೆ ಆಗಬೇಕು ಅಂತ. ಯಾಕೆಂತಂದ್ರೆ ಇದು ವಿಜಯಾನಂದ ಕಾಶಪ್ಪನವರು ಪರ್ಯಾಯ ಪೀಠ ಮಾಡೋನು, ಅವರು ನಮ್ಮ ಮನೆಗೆ ಹೋಗಲಿ, ರಾಜೀನಾಮೆ ಕೊಡಲಿ, ಹೊರಗೆ ಬರಲಿ, ಅಥವಾ BJP ಹೋಗಲಿ, ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಲ್ಲದವ್ರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲಸ ಸರಿ ಇದು ಅಂತ ಹೇಳ್ತಾ ಇದ್ದಾರೆ. ಇವರಿಬ್ಬರು ಕಾಂಗ್ರೆಸ್ಗರು ಮತ್ತು ನಮ್ಮ BJPಗರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಯಾಕೆ ಪಾಪ ಅವ್ರು ಮುಗ್ಧ ಮತ್ತು ಧರ್ಮವನ್ನು ಜನರಿಗೆ ಹೇಳ್ತಾ ಹೊರಟಿರುವಂಥ ಸ್ವಾಮೀಜಿಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಏನದಪ್ಪ ಅಂದ್ರೆ, ಪಂಚಮಸಾಲಿ ಜನ ಒಂದೇನು ನಂಬುಗೆಯಿಂದ ಒಂದು ಪೀಠ ಸ್ಥಾಪಿಸ್ಕೊಂಡಿದ್ದಾರೆ. ಜೊತೆಗೆ ಒಂದು ಆಧ್ಯಾತ್ಮಿಕ ಅಭ್ಯಾಸ ಮಾಡಿದ ನಮ್ಮ ಏನಪ್ಪ ಅಂದ್ರೆ ಮೃತ್ಯುಂಜಯ ಸ್ವಾಮೀಜಿಯವ್ರನ್ನ ಆ ಪೀಠಕ್ಕೆ ನೇಮಿಸ್ಕೊಂಡಿದ್ದಾರೆ. ಅಲ್ಲಿ ನೇಮಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ 2A ಸಲುವಾಗಿ ಒಂದಿಷ್ಟೇನೋ ಪ್ರಯತ್ನ ನಡೆದ. ಪಾಪ ಅಲ್ಲೇ ಬಡವರಿಗೆ, ಪಂಚಮಸಾಲಿ ಜನರಿಗೆ ಅನುಕೂಲ ಆಗಲಿದ್ದಾರೆ. ಆ ದಿಶೆಯಲ್ಲಿ ಮುಂದುವರಿಬೇಕೇ ವಿನಃ ಇದು ವೈಯಕ್ತಿಕವಾಗಿ ತೆಗೆದುಕೊಳ್ಳೋದು. ಈ ನಡುವ ನಮ್ಮ ಯತ್ನಾಳರು ಸುಮ್ಮನೆ ಇರೋದಲ್ಲ, ಅವರು ಒಂದು ಮಾತಾಡಿದ್ದಾರೆ. ಏನಪ್ಪ ಸ್ವಾಮೀಜಿಯವ್ರ ಬದಲಾಗಿ ವಿಜಯಾನಂದ ಕಾಶಪ್ಪನವ್ರ ಅವರ ಇದ್ದವರು ಅಲ್ಲಿ ಸ್ವಾಮೀಜಿ ಆಗಲಿ ಅಂತೇಳಿ. ಇದು ವ್ಯಂಗ್ಯ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಆ ಮತ್ತು ಬರ ಅದು ಇಂಥ ಎಲ್ಲ ಮಾತುಗಳಿಂದ ಏನಾಗ್ತದಪ್ಪ ಅಂದ್ರೆ, ಪಂಚಮಸಾಲಿ ಪೀಠದ ಒಂದು ಗೌರವ, ಮೌಲ್ಯ, ಪವಿತ್ರತೆ ಇಳಿತಾ ಹೋಗ್ತದೆ. ಎಲ್ಲರೂ ತೆರೆಗೊಬ್ಬರು ಒಬ್ಬರು ನಿರಾಣಿಯವ್ರು ಮತ್ತೊಂದು ಪೀಠ ಸ್ಥಾಪಿಸ್ಲಿಕ್ಕೆ ಕಾರ್ಯಕರ್ತರಾಗ್ತಾರೆ. ನಮ್ಮ ಹರಿಹರದು ಇನ್ನೊಂದು ಜಮಖಂಡಿಯಲ್ಲಿ ಮತ್ತೊಂದು ಸ್ಥಾಪನೆ ಮಾಡಿಕೊಂಡಿದ್ದ ಮೂರನೇದು. ಇದರಿಂದ ಇಡೀ ಪಂಚಮಸಾಲಿ ಜನಕ್ಕೆ ಹೊಡೆದು ಬಿಡೋದಿಲ್ಲೇನ್ರಿ? ಮಾರಾಯರ ನಿಮ್ಮ ರಾಜಕೀಯ ಮಾಡಿರಿ, ಯಾರು ಬೇಡ ಅಂತಾರ? ನೀವು ಲೀಡರ್ ಆಗಿರಿ, ಬೆಳೀರಿ. ಮಠ ಯಾಕೆ ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ? ಮಠದಿಂದ ಒಳ್ಳೆ ಕೆಲಸ ಆಗಬೇಕಾಗಿದೆ. ಪಾಪ ಅವ್ರನ್ನ ಯಾಕಪ್ಪ ಅಂದ್ರೆ ಅನಗತ್ಯ ಈ ಸಮಸ್ಯೆಗಳು ದೂಡ್ತಾ ಇದ್ದೀರಿ. ಇದರಿಂದ ಪಾಪ ಅವ್ರು ಸ್ವಾಮೀಜಿಯವ್ರಿಗೂ ತೊಂದರೆ,
ಅವ್ರು ಸಿಂಪಲ್ ಪಾಲಿಸಿ ಇಲ್ಲಪ್ಪ 2A ಆಗಲಿ ನಮ್ಮ ಜನಕ್ಕೆ ಅನ್ನುವಂಥದ್ದು. ಅದ್ರ ಬಗ್ಗೆ ಅಷ್ಟೇ ಮಾತಾಡಬೇಕು, ಅದು ಬಿಟ್ಟು ಉಳಿದೆಲ್ಲ ಮಾತಾಡೋದಲ್ಲ. ಸ್ವಾಮೀಜಿ ಯಾರ ಪರ ಇದ್ದಾರೆ, ಯಾರು ವಿರೋಧ ಇದ್ದಾರೆ ಚರ್ಚೆ ಮುಖ್ಯ ಅಲ್ಲ. ಯಾರ ಪರ ಇರ್ಬೋದು, ಯಾರಾದ್ರೂ ವಿರೋಧ ಇರಬಹುದು. ಆದರೆ ಸ್ವಾಮೀಜಿ ಅವ್ರಿಗೆ ಮಾತ್ರ ಎಲ್ಲರೂ ಅಷ್ಟೇ. ನಾವು ನಮ್ಮ ಮನಸ್ಸು ಬಂದಾಗ ಮಾತಾಡೋದಂತೂ ಅಲ್ಲ. ಮೊದಲು ಅನಿಸಿದರೆ ಹೊರಗೆ ಹಾಕಬಾರದು ಅದನ್ನು. ಯಾಕಂದ್ರೆ ಅಲ್ಲಿ ದೊಡ್ಡ ಒಂದು ಧರ್ಮದ ಪೀಠದ, ಅದರಿಂದ ಇಲ್ಲಿಯ ಪಂಚಮಸಾಲಿ ಜನರ ಎಲ್ಲರ ನಂಬಿಕೆ ಇದೆ. ಇಲ್ಲಪ್ಪ ಆ ಪೀಠದಿಂದ ನಮ್ಗೆ ಒಳ್ಳೇದಾಗ್ತದೆ. ಮಠಗಳನ್ನ ಯಾಕೆ ಸ್ಥಾಪನೆ ಮಾಡ್ತಾರೆ? ಒಂದು ಒಳ್ಳೆಯ ಬೋಧನೆ ಬರಲಿ, ಒಳ್ಳೆಯತನ ಬರಲಿ, ಬೆಳೀಲಿ, ನಮ್ಮ ಮಕ್ಕಳು ಜ್ಞಾನರಾಗಲಿ, ಸಮಾಜ ತಿದ್ದಲಿ, ಬುದ್ಧಿ ಹೇಳಿರೋಕ್ಕಾಗಿ ಮಠಗಳನ್ನು ನೇಮಿಸ್ತಾ ಇರ್ತಾರೆ. ಯಾವ ಧರ್ಮದಲ್ಲಾದರೂ ಅಷ್ಟೇ. ಧರ್ಮ ಕೊಡೋ ಕೆಲಸ ಏನಪ್ಪ ಅಂದ್ರೆ ಆದಷ್ಟು ಧರ್ಮದ ನೆಲೆಗಟ್ಟಿನಲ್ಲಿ, ಧರ್ಮದಲ್ಲಿ ಏನ್ರಿ ಒಬ್ಬರೊಬ್ಬರು ಗೌರವಿಸುವಂಥದ್ದು. ಆ ನೆಲೆಯಲ್ಲಿ ಸಮಾಜ ರಚನೆ ಆಗಲಿ, ಹೇಗೆ ನೋವು ಆಗೋದು ಬೇಡ, ಸಮಾಜದ ಒಂದು ಆರೋಗ್ಯ ಕೆಡೋದು ಬೇಡ ಅನ್ನುವಂಥದ್ದು. ಆರೋಗ್ಯದಲ್ಲಿ ಇದು ಸುಳ್ಳು ಹೇಳೋದು ನೋಡಿರಿ, ಬಸವಣ್ಣ ಒಂದ ಮಾತನ್ನು ಹೇಳ್ತಾನೆ, ಕಳಬೇಡ, ಕೊಲಬೇಡ, ಪುಷ್ಯನ್ನು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಮುನಿಯೇ ಬೇಡ, ಹೀಗೆಲ್ಲ ಹೇಳ್ಕೊಂಡು ಸಮಾಜ ಹೆಂಗೆ ಹೋಗಪ್ಪ ಅನ್ನೋದು ದಾರಿ ತೋರಿಸ್ತಾರೆ. ಹಂಗೆ ಎಲ್ಲ ಧರ್ಮದ ಲೀಡರ್ ಅದನ್ನ ಹೇಳ್ತಾ ಇರ್ತಾರೆ. ಅದನ್ನು ಹೇಳಬೇಕು ವಿನಃ ಇಲ್ಲೇ ಪಂಚಮಸಾಲಿ ಪೀಠವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಇವತ್ತು ಅರವಿಂದ ಬೆಲ್ಲದವರಾಗಿರ್ಬೋದು, ವಿಜಯಾನಂದ ಕಾಶಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ಶಿಶಿ ಪಾಟೀಲರಾಗಿರ್ಬೋದು, ಬಸವಗೌಡ ಪಾಟೀಲ್ ಯತ್ನಾಳರಾಗಿರ್ಬೋದು, ಅದರಲ್ಲೂ ಶಿಶಿ ಪಾಟೀಲ್ ಅಂತ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಬಿಡ್ರಪ್ಪ ಪಾಪ, ಅದು ತರೋದು ಬೇಕಾಗಿಲ್ಲ. ಶಾಸಕ ವಿಜಯಾನಂದ ಕಾಶಪ್ಪನವರು ಅಥವಾ ಬಸವ ಜಯ ಮೃತ್ಯುಂಜಯ ಶ್ರೀಗಳ ನಡುವೆ ಮುನಿಸು ಏಕಿದೆ ಗೊತ್ತಾಗುತ್ತಿಲ್ಲ. ಇಬ್ಬರೂ ಪಂಚಮಸಾಲಿ ಸಮಾಜದ ಹಿತ ಕಾಯಬೇಕು ಅಂತೇಳಿ ನಮ್ಮ ಶಾಸಕರಾದಂಥ ಶಿಶಿ ಪಾಟೀಲ್ ಹೇಳ್ತಾ ಇದ್ದಾರೆ. ಇಬ್ಬರು ಕಾಂಪ್ರಮೈಸ್ ಹೋಗಿರಪ್ಪ, ಯಾಕೆ ನಮ್ಮ ಸಮಾಜ ಮುಖ್ಯತೆ ಇಲ್ಲ, ನಿಮಗೆ ವೈಯಕ್ತಿಕ ಏನಾಗೋದು ಗೊತ್ತಿಲ್ಲ, ಇನ್ನು ವೈಯಕ್ತಿಕತೆ ಅಲ್ಲ. ಮತ್ತೊಮ್ಮೆ ಯಾವಾಗ ಸಮಾಜ ಮುಖ್ಯ ಆದಾಗ ಸ್ವಾಮೀಜಿಗಳು ಸಮಾಜದ ಬಗ್ಗೆ ಅಷ್ಟು ಚಿಂತನೆ ಮಾಡೋಣ, ಅವ್ರ ವೈಯಕ್ತಿಕತೆ ಅಲ್ಲ. ಮತ್ತು ಅದೇ ಕಾಲಕ್ಕೆ ಕಾಶಪ್ಪನವರು ಸಹಿತ ಆದಷ್ಟು ಅವ್ರ ವೈಯಕ್ತಿಕ ಟೀಕಿಗೆ ಹೋಗಲಾರದ ಆದಷ್ಟು ಎಲ್ಲರನ್ನೂ ಒಕ್ಕಟ್ಟಿನ ತೊಗೊಂಡು ಹೋಗಿ ಮಠದ ಹೆಸರನ್ನು ಜೊತೆಗೆ ಜನರಿಗೆ, ಯಾಕಂದ್ರೆ ಇಡೀ ಪಂಚಮಸಾಲಿ ಜನರ ನಂಬಿಕೆ ಆ ಪೀಠದ ಮೇಲದ. ಆ ಪೀಠಕ್ಕೆ ಅಪಮಾನವ ಯಾರು ನೋಡ್ಕೊಳ್ಳೋದು ಬೇಡ ಅನ್ನೋಂಥ ಶಿಶಿ ಪಾಟೀಲ್ ಹೇಳೋದ್ರೂ ಅರ್ಥದ. ಈ ಎಲ್ಲ ನೆಲೆಗಟ್ಟಿನಲ್ಲ ಈ ಒಂದು ತಿಕ್ಕಾಟಿನದ ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ. ಈ ಎಲ್ಲ ತಿಕ್ಕಾಟದಿಂದ 2A ಸಿಗ್ತದೇನು ಅಂತೇಳಿ 2A ಅಂತ ಮೋಸ್ಟ್ ಪ್ರಾಬಬ್ಲಿ ಸಿಗಲಿಕ್ಕಿಲ್ಲ. ಈ ತಿಕ್ಕಾಟದಿಂದ ಒಕ್ಕಟ್ಟಿನಿಂದ ಇದ್ಕೊಂಡು ಮಾಡಿ ಪ್ರಯತ್ನ ಮಾಡಿ ಒಬ್ಬರು ಎಲ್ಲ ಸಹಾಯ ಸಹಕಾರ ಮಾಡಿದರೆ ಜನಕ್ಕೆ ಅನುಕೂಲ ಆಗುವಂಥದ್ದು. 2A ಸಿಗಲಿ ಅಥವಾ ಒಂದು ಉದ್ಯೋಗ ಸೃಷ್ಟಿ ಮಾಡೋಂಥದ್ದೇ ಆಗಲಿ, ಅದರಲ್ಲಿ ರೈತರಿಗೆ ಇವತ್ತು ಏನಪ್ಪ ಮಾರ್ಕೆಟ್ ಇಲ್ಲ ಅದ್ರ ಬಗ್ಗೆ ಆಗಲಿ ಅನೇಕ ಒಳ್ಳೆಯ ಕೆಲಸಗಳು ಮಾಡಿಸಿದಾರಪ್ಪ. ಅಂದ್ರೆ ಆರ್ಥಿಕವಾಗಿ ಸಮಾಜ ಭದ್ರ ಆತಂದ್ರೆ ಸಹಜವಾಗಿ ಮಠಗಳ ತಂತನ ಬೆಳ್ಕೊತ ಹೋಗ್ತಾರೆ. ಮಠಗಳ ಅಳಿವು ಉಳಿವು ಯಾರ ಕೈಲಿ ಅದಂದ್ರೆ ಭಕ್ತರ ಕೈಲದ. ಭಕ್ತರು ಆರ್ಥಿಕವಾಗಿ ಭದ್ರ ಆದ್ರಪ್ಪ ಅಂತಂದ್ರೆ ಅವ್ರ ಬದುಕು ಚೆನ್ನಾಗಿ ಆದ್ರೆ. ಪಂಚಮಸಾಲಿ ಮೇನ್ ಉದ್ಯೋಗ ಏನಪ್ಪ ಜನರದು ಒಕ್ಕಲ್ತನ, ರೈತಾಪಿ. ಅಲ್ಲಿ ಅವ್ರಿಗೆ ಮಾರ್ಕೆಟ್ ಸಿಕ್ತಂತಂದ್ರೆ ಸಹಜವಾಗಿ ಅವರು ಗುಡಿಗಳಿಗೆ, ಗುಂಡಾರಗಳಿಗೆ, ಮಠಗಳಿಗೆ ನಡ್ಕೊಳ್ಳೋಂಥ ಪ್ರವೃತ್ತಿಗಳು ಹೆಚ್ಚಾಗ್ತವೆ. ಇಲ್ಲಪ್ಪ ನಮ್ಮ ದೈವದಿಂದ ಒಳ್ಳೇದಾಗ್ಯದ, ನಾವು ಏನೋ ಮಾಡೋಣ, ಮಟ್ಟಿಗೆ ಈ ರೀತಿ ಮಾಡೋಣ, ಆ ರೀತಿ ಮಾಡೋಣ, ಮನುಷ್ಯ ಬಂದುಬಿಡ್ತಾವ. ಅದು ಬೆಳೆದಕ್ಕೆ ನಾವು ಕೊಡ್ತಾ ಇಲ್ಲಲ್ಲ. ಮೀಸಲಾತಿ ಒಂದಲ್ಲ ಪರಿಹಾರ. ಹೌದು, ಮೀಸಲಾತಿ ಮೇನ ಮಾಡ್ಕೊಂಡಿವಿ ನಾವು, ಆದರೆ ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಬ್ಬರು ಉದ್ದೇಶ ಹೋಗುವಂಥದ್ದು ಒಕ್ಕತ್ತು ನಂಬ್ಕೊಂಡು ಹೋಗುವಂಥ ಪಂಚಮಸಾಲಿ ಜನರಿಗೆ ಅವರು ಬೆಳೆದ ಬೆಳೆಗೆ ಮಾರ್ಕೆಟ್ ಸಿಗುವಂಥದ್ದು, ಅವ್ರು ಬೆಳೆದ ಬೆಳೆಯನ್ನು ಇಡೋದಕ್ಕೆ ಗೋಡೌನ್ಗಳು ಸಿಗುವಂಥದ್ದು ಮುಖ್ಯದಲ್ಲಿ ಅರ್ಥಬದ್ಧ ಆದ್ರೆ. ಅದಕ್ಕೆ ನಮ್ಮಲ್ಲಿ ನಿಮಗೆ ಗೊತ್ತಿರಬೇಕು, ಕಾಮ ಅರ್ಥ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಮಾಡ್ಕೊಂಡಿದ್ದು. ಈ 4 ನೆಲೆಗಟ್ಟಲ್ಲಿ ಹೋಗುವಂಥದ್ದು. ಧರ್ಮ ಹೆಸರು ಮೇಲೆ ಇರ್ತದೆ ಅಂದ್ರೆ ಅರ್ಥ ಮತ್ತು ಈ ಕಾಮದಿಂದ ಸೃಷ್ಟಿ ಆಗ್ತಾ ಇರ್ತದೆ. ಜನ ಇರ್ತಾರೆ, ಬೆಳಿತಾರೆ, ಆ ಬೆಳೆಯೋದ್ರಿಂದ ಮಠ ಉಳಿತಿರ್ತದೆ. ಧರ್ಮ ಅರ್ಥ ಕಾಮ ಮೋಕ್ಷ ಅಂತೇಳಿ ಅದೆಲ್ಲ ಮೋಕ್ಷಕ್ಕೆ ದಾರಪ್ಪ ಅಂತ ನಾವೆಲ್ಲರೂ ಕೂಡ್ಕೊಂಡು ಹೋಗೋದ್ರಿಂದ ಅನ್ನುವಂಥ ಅತ್ಯಂತ ಸ್ಪಷ್ಟವಾದ ಒಂದು ಡೈರೆಕ್ಷನ್ ನಮ್ಗೆ ಕೊಟ್ಟಂಥದ್ದು ನಮ್ಮ ಹಿರಿಯರು. ಈ ನೆಲೆಗಟ್ಟಿನಲ್ಲೇ ನಾವೆಲ್ಲ ಯೋಚನೆ ಮಾಡಬೇಕು. ಮಠವನ್ನು ಈ ರೀತಿಯಾಗಿ ನಮ್ಮನ್ನು ನಾವು ಕಟ್ಕೊಳ್ಳಿಕ್ಕೆ, ಸಮಾಜನ ಕಟ್ಕೊಳ್ಳೋದಕ್ಕೆ. ಅದಕ್ಕೆ ಇವತ್ತು ಮಠಗಳಾದರೂ ಶಿಕ್ಷಣ ಸಂಸ್ಥೆಯನ್ನು ಕಟ್ಕೊಂಡು ಒಳ್ಳೇದು ಕಲಿಸುವಂಥ ಮಾತನ್ನು ಮಾಡ್ತಾ ಇರ್ತಾರೆ. ಅನೇಕ ಮಠಗಳು ನಮ್ಮನ್ನು ಇವತ್ತು ಧಾರವಾಡದಿರ್ಬೋದು ಅಥವಾ ಬೆಂಗಳೂರಿನಿಂದ ಮಠಗಳಿರ್ಬೋದು ಅಥವಾ ಚಿತ್ರದುರ್ಗ ಮಠಗಳಿರ್ಬೋದು ಅಥವಾ ಪಂಚಪೀಠಗಳಿರ್ಬೋದು ಅಥವಾ ತರಳಬಾಳು ಇರ್ಬೋದು, ಎಲ್ಲ ಮಠಗಳು ಏನಪ್ಪ ಮೇನ್ ಉದ್ದೇಶ ಅಂದರೆ ಸಮಾಜವನ್ನು ತಿದ್ದು ಅದಕ್ಕೆ ಶಿಕ್ಷಣ ಕೊಡೋದು, ಅದನ್ನು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಹೋಗ್ಬೇಕು. ಈ ಕಚ್ಚಾಟ ಚಿಕ್ಕಾಟ ಆಗಬಾರ್ದು. ವಿಷ ಹಾಕಿರ್ರಿ, ನೀವು ಆಗ್ರಿ, ಮುಂದೆ ಕಾಶಮ್ಮನವ್ರಿಗೆ ಅದನ್ನು ಬದಲು ಮಾಡಿರಿ, ಎಲ್ಲ ಬೆಟ್ಟ ಸಮಾಜ ಕಟ್ಟುವಲ್ಲ. ಮೀಸಲಾತಿ ಒಂದಲ್ಲ ಅಲ್ಟಿಮೇಟ್ ಗೋಲ್. ಇಡೀ ಸಮಾಜಕ್ಕೆ ಅರ್ಥವ್ಯವಸ್ಥೆಯನ್ನು ಗಟ್ಟಿ ಮಾಡಿಕೊಡೋದು, ಕೇವಲ ರೈತ ಗಟ್ಟಿ ಮಾಡಿಕೊಡೋದು ಮಾರ್ಕೆಟ್. ನೀವೆಲ್ಲ ಬೆಳಿತಾರೆ ಪಂಚಮಸಾಲಿ ರೈತರು ಅಥವಾ ಒಟ್ಟು ಟೋಟಲ್ ರೈತರು ಹೆಚ್ಚಿಗೆ ಮ್ಯಾಕ್ಸಿಮಮ್ ಪಂಚಮಸಾಲಿ ರೈತಾಪಿ ಮಾಡ್ತಾರೆ. ಅವ್ರು ಮಾರ್ಕೆಟ್ ಸಿಕ್ತು ಲಾಭ ಆತಂದ್ರೆ ಅದನ್ನ ಅವ್ರು ಬಳಸ್ತಾರೆ ಧರ್ಮ ಸಲುವಾಗಿ.
ನಮ್ಮ ಬದುಕಿಗೆ ಅಂತ ಹೇಳ್ತಾ ಈ ಒಂದು ರಾಜಕೀಯ ಜನರ ಮಾತುಗಳ ಕಿವಿಗೊಳ್ಳದ ಮೃತ್ಯುಂಜಯ ಸ್ವಾಮೀಜಿ ಅವರು ತಮ್ಮ ಮುಂದಿರುವ ಗುರಿ ಪಂಚಮ ಸಾರಿ ಬಡವರು ಅಥವಾ ಅಲ್ಲೇ ದುಡಿಯುವ ವರ್ಗ ಅವ್ರ ಸಲುವಾಗಿ ಇನ್ನಷ್ಟು ಏನಾದರೂ ಪಾಸಿಟಿವ್ ಆಗಿ ಏನೂ ಇರಲಿ ಜೊತೆಗೆ ಇನ್ನುಳಿದ ಏನೋ ಮಾಡಲಿಕ್ಕೆ ಸಾಧ್ಯದ ಅದರಲ್ಲೂ ನಮಗೆ ಮಾರ್ಕೆಟ್ ಮಾಡಿಕೊಡ್ರಪ್ಪ ಅನ್ನುವಂಥದ್ದು. ಯಾಕಂದ್ರೆ ಬೆಳೆದ ಬೆಳೆಗೆ ರೇಟೇ ಬರೋದಿಲ್ಲ. ಅಂದರೆ ರೈತ ಹೆಂಗೆ ಉದ್ಧಾರ ಆಗ್ತಾನೆ, ಅವ ಹೆಂಗೆ ತನಕ ಬಂದಿರ್ತಾನೆ. ಯಾಕಂದರೆ ಒಂದು ಗಳಿಸಿದಂಥ ಒಂದು ಅಥವಾ ಬೆಳೆಸಿದಂಥ ಒಂದು ಬೆಳೆಗೆ ಬೆಲೆ ಇಲ್ಲ ಅಂದರೆ ಪಾಪ ಅವ್ರಿಗೆ ಗಂಟು ಎಳೆದು ಬರುವಂಥದ್ದು ಅನ್ನೋ ಚಿಂತನೆ ಸಹಿತ ನಡೆಯಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಇರ್ತದೆ. ಸೀತಾರಾಮ ಸತ್ಯಕಾಯಿಗಳು ವಂದನೆಗಳು.